ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ಕಳೆದ 14 ವರ್ಷಗಳಿಂದ ವಿಷ್ಣುವರ್ಧನ್ ಸ್ಮಾರಕ ಎಲ್ಲಿ, ಹೇಗೆ, ಏನು ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇತ್ತು. 2009ರಿಂದ ಇವತ್ತಿನವರೆಗೂ ಅವರು ಹೊರಟು ಹೋದ ನಂತರವೂ ಪ್ರಾಯಶಃ ವಿಷ್ಣುವರ್ಧನ್ ಅವರು ಜೀವಂತಿದ್ದಾಗ ಅವರ ಉಚ್ಚರಾಯ ಕಾಲದಲ್ಲಿ ಕೂಡ ನಾವು ಅವರ ಬಗ್ಗೆ ಹಲವು ವಿವಾದಗಳು, ನೋವುಗಳು ಮತ್ತು ಅವರು ಅವರದೇ ಬದುಕನ್ನು ಮತ್ತು ಅವರೇ ವೃತ್ತಿ ಬದುಕನ್ನು ಒಳಗಡೆ ಕೂಡ ಒಂದಿಷ್ಟು ಸಂಕಟಗಳನ್ನು ಅನುಭವಿಸಿದ್ದನ್ನು ಗಮನಿಸಿದ್ದೇವೆ. ಆಶ್ಚರ್ಯದ ಮಾತು ಅಂತಂದರೆ ಅವರ ಸ್ಮಾರಕಕ್ಕೂ ಈ ಮಾತು ಅನ್ವಯವಾಗುವಾಗ ಆಯಿತು. ಅದು ಬಹಳ ಚಾರಿತ್ರಿಕವಾದಂಥ ಒಂದು ದುರಂತ ಅಂತ ನಾನು ಭಾವಿಸ್ತೇನೆ. ಬೆಂಗಳೂರಿನಲ್ಲಿ ಆಗಬೇಕು ಅಂತಾಯಿತು, ಬಾಲಣ್ಣನ ಸ್ಟುಡಿಯೋದಲ್ಲಿ. ಆದರೆ ಅದು ಈಗ ಪುಣ್ಯಭೂಮಿಯಾಗಿ ಸಾಂಕೇತಿಕವಾಗಿ ಅಲ್ಲೇ ಉಳಿಯಿತು. ಆಮೇಲೆ ಅಲ್ಲಿ ಆ ಜಾಗದ ವಿವಾದ ಇತ್ಯಾದಿಗಳು ಎಲ್ಲಕ್ಕೆ ಮನೆ ಸೋತು ಮನವನ್ನು ನೊಂದು ಭಾರತೀಯವರು ಕೊನೆಗೆ ಮೈಸೂರಿನಲ್ಲಿ ಅವರು ಹುಟ್ಟು ಬೆಳೆದು ಓದಿ ಮತ್ತು ಕೊನೆಗಾಲದಲ್ಲಿ ತನ್ನ ಒಂದು ಸಂಧ್ಯೆಯನ್ನು ಇಲ್ಲೇ ಕಳೆಯಬೇಕು ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರಿಂದ ಅಲ್ಲೇ ನಾವು ಸಮಾಧಿಯನ್ನು ಮಾಡ್ತೇವೆ ಅಥವಾ ಅಲ್ಲಿಯೇ ಸ್ಮಾರಕವನ್ನು ಮಾಡ್ತೇವೆ ಅಂತಂದಾಗ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಜಾಗವನ್ನು ಹುಡುಕಿ ಕೊಡಲಾಯಿತು. ಅದು 14 ವರ್ಷದ ವನವಾಸದ ನಂತರ ಇವತ್ತು ಸಾಕಾರಗೊಂಡಿದೆ. ನಾನಿವತ್ತು ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನದ ಒಂದು ಸ್ಮಾರಕದ ಎದುರು ನಿಂತಿದ್ದೇನೆ. ಇದು ಮೈಸೂರಿನಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ನೀವು ಸಬರ್ ಬಸ್ ಸ್ಟ್ಯಾಂಡಿಂದ ಹೊರಟ್ರಿ ಅಂತಾದರೆ HD ಕೋಟೆಗೆ ಹೋಗುವ ಎಲ್ಲ ಅರ್ಧ ಗಂಟೆಗೊಮ್ಮೆ ಬಸ್ಸು ಇಲ್ಲಿ ನಿಮಗೆ ಸಿಗತ್ತೆ. ಅದೇ ನೀವು ಸಿಟಿ ಬಸ್ ಸ್ಟ್ಯಾಂಡಿಗೆ ಬರ್ತೀರಿ ಅಂತಾದರೆ ಪ್ರತಿ 10 ನಿಮಿಷಕ್ಕೊಂದು ಬಸ್ ಇದೆ. 225 ಇರ್ಬೋದು, 227, 255, ಹೀಗೆ ಹಲವಾರು ಬಸ್ಸುಗಳಿದೆ. ನೀವು ಅದೇ ಬೆಂಗಳೂರಿಂದ ಬರ್ತೀರಿ ಅಂತಾದರೆ ಮೈಸೂರಿಗೆ ನೀವು ಏನು ಹೆಬ್ಬಾಗಿಲು ಅಂತ ನಾವು ಕರಿತೇವೆ, ಮಣಿಪಾಲ ಆಸ್ಪತ್ರೆ, ಅಲ್ಲಿಯ ಒಂದು ಸೆಂಟರ್ನಿಂದ ನೀವು ರೈಟಿಗೆ ತಿರುಗಿಕೊಳ್ತೀರಿ. ಅಲ್ಲಿ ರಿಂಗ್ ರೋಡಿಗೆ ಬರ್ತೀರಿ. ಆ ರಿಂಗ್ ರೋಡಿಗೆ ಬಂದರೆ ನೀವು ಸೀದಾ ಬರ್ತೀರಿ, ಸಾರಾ ಮಹೇಶ್ ಚೌಟ್ರಿ ಹತ್ರ ರೈಟನ್ನು ತಗೊಳ್ತೀರಿ. ಹಾಗೆಯೇ ಸ್ಟ್ರೇಟ್ ಬಂದರೆ ಮತ್ತೆ ಲೆಫ್ಟನ್ನು ತಗೊಂಡು ಸೀದಾ ಬಂದರೆ ನೀವು ಅಲ್ಲಿ ಒಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲ್ನಲ್ಲಿ ರೈಟ್ ತಗೊಂಡಾಗ ನೀವು HD ಕೋಟೆ ರೋಡಿಗೆ ಬರ್ತೀರಿ. ಅಲ್ಲಿ ವೀರ ಮದಕರಿ ನಾಯಕ ಸರ್ಕಲ್ಲು ಮತ್ತು ಉದ್ಬೂರು ಅನ್ನುವಂಥ ಆ ಸರ್ಕಲ್ನಲ್ಲಿ ರೈಟ್ ತಗೊಂಡಾಗ ಈ ಪ್ರತಿಷ್ಠಾನದ ಸ್ಮಾರಕಕ್ಕೆ ನೀವು ಬರ್ತೀರಿ. ಈ ಸ್ಮಾರಕ ಹೇಗಿದೆ, ಇದರ ಒಳಾವರಣ ಯಾವ ರೀತಿ ಇದೆ, ಇವೆಲ್ಲವನ್ನು ನಿಮಗೆ ವಿಶದವಾಗಿ ತೋರಿಸಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಬಂದಿದ್ದೇನೆ. ಬನ್ನಿ, ಒಳಗೆ ಹೋಗೋಣ. ನಮಸ್ಕಾರ. ಬನ್ನಿ ವೀಕ್ಷಕರೇ, ಇವತ್ತು ವಿಷ್ಣುವರ್ಧನ್ ಅವರು ಬಳಸ್ತಾ ಇದ್ದಂಥ ಈ ಕಾರ್ನ ಹತ್ತಿರ ನಿಂತಿದ್ದೇನೆ. ಇಲ್ಲಿ ನೀವು ಕಾಣ್ತಾ ಇದ್ದೀರಿ, ಇದು ಒಂದು ರೀತಿಯ ಗೋಲಾಕೃತಿಯಲ್ಲಿದೆ. ಅದರ ಒಳಾವರಣವೂ ಗೋಲಾಕೃತಿಯಲ್ಲಿದೆ. ಆದರೆ ಇದು ಯಾಕೆ ಈ ಆಕೃತಿಯಲ್ಲಿದೆ ಅಂತ ನೀವು ಭಾವಿಸಿದರೆ, ಅವರು ಬಳಸ್ತಾ ಇದ್ದಂಥ ಇವತ್ತಿಗೂ ನಮಗೆ ನೆನಪಿನ ಸಂಕೇತವಾಗಿ ವಿಷ್ಣುವರ್ಧನ್ ಅವರ ಇಡೀದಾದಂಥ ವೃತ್ತಿ ಬದುಕಿನ ಮತ್ತು ಒಳ ಬದುಕಿನ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ನಿಂತದ್ದು ಅವರ ಕೈಯಿನ ಕಡಗ. ಹಾಗಾಗಿನೇ ಇದು ಗೋಲಾಕೃತಿಯಲ್ಲಿದೆ, ಕಡಗದ ಆಕೃತಿಯಲ್ಲಿದೆ. ಇದರ ಒಳಗಡೆ 2 ಲೇಯರ್ನಲ್ಲಿ ಇದರ ಆವರಣ ಇದೆ. ಅದನ್ನು ನಿಮಗೆ ತೋರಿಸ್ಬೇಕು. ಮತ್ತು ನೀವು ಇಲ್ಲಿ ಬಂದಾಗ ಇದನ್ನು ನೋಡಬೇಕು ಅಂತಾದರೆ 2-3 ರೀತಿಯಲ್ಲಿ ನೋಡ್ಬೋದು. ಒಂದು, ಈ ಜಾಗದಿಂದ ನೋಡಿದಾಗ ನಿಮಗೆ ಅರ್ಧ ಚಂದ್ರಾಕೃತಿಯಲ್ಲಿ ಕಾಣುತ್ತೆ. ಅದೇ ನೀವು ಹಿಂದೆ ಆಡಿಟೋರಿಯಂನ ತುತ್ತ ತುದಿಯಲ್ಲಿ ಟೆರೇಸಲ್ಲಿ ಹೋಗಿ ನೋಡಿದಾಗ ನಿಮಗೆ ವಿಷ್ಣುವರ್ಧನ್ ಅವರು ಬಳಸ್ತಾ ಇದ್ದಂಥ ಆ ಕಡಗ ಏನಿದೆ, ಆ ಕಡಗದ ಗೋಲಾಕೃತಿ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಬನ್ನಿ ಹೋಗೋಣ. ನಾವೀಗ ವಿಷ್ಣುವರ್ಧನ್ ಅವರ ಸ್ಮಾರಕದ ಒಳಭಾಗಕ್ಕೆ ಬಂದಿದ್ದೇವೆ. ಇದು ಒಂದು ರೀತಿಯಲ್ಲಿ ಪ್ರಥಮ ಚರಣ. ಇದು ಓವಲ್ ಆಕಾರದಲ್ಲಿದೆ, ವೃತ್ತಾಕಾರದಲ್ಲಿದೆ. ನೀವು ಮೊದಲೇ ಅಲ್ಲಿ ಕೆಳಗೆ ಇಳಿದು ಬಂದು ಪ್ರವೇಶ ದ್ವಾರವನ್ನು ದಾಟಿ ಬಂದಾಗ ನಿಮಗೆ ಇಕ್ಕೆಲಗಳಲ್ಲಿ 2 ರಿಸೆಪ್ಷನ್ ಬಾಕ್ಸ್ಗಳು ಕಾಣ್ತವೆ. ನಾನು ಆಗಲೇ ಹೇಳಿದ್ದೇನೆ, ವಿಷ್ಣುವರ್ಧನ್ ಸ್ಮಾರಕ ಜನವರಿಯಲ್ಲಿ ಆರಂಭ ಆಗಿದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 3-3.5 ತಿಂಗಳಲ್ಲಿ ಜನ ಬರ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ದಿನಕ್ಕೆ 1000 ಜನ ಬರ್ತಾರೆ. ಶನಿವಾರ ಆದಿತ್ಯವಾರ
3-4 ಸಾವಿರದಿಂದ 5 ಸಾವಿರದವರೆಗೂ ಜನ ಬರ್ತಾರೆ ಅಂತ ಇಲ್ಲಿಯ ಪ್ರತಿಷ್ಠಾನದ ಕೆಲಸಗಾರರು ಮತ್ತು ಸೆಕ್ರೆಟರಿ ಹೇಳ್ತಾರೆ. ಸೊ ಅದರ ಜೊತೆಗೆ ಈ ಪ್ರತಿಷ್ಠಾನದ ಅಥವಾ ಸ್ಮಾರಕದ ಕೆಲಸ ಇನ್ನೂ ಚಾಲ್ತಿಯಲ್ಲಿದೆ. ಪ್ರಾಯಶಃ ಇನ್ನೊಂದು 6-7 ತಿಂಗಳಲ್ಲಿ ಅಥವಾ ವರ್ಷದಲ್ಲಿ ಇದರ ಒಂದು ಸಮಗ್ರವಾದಂಥ ಒಂದು ಸ್ವರೂಪ ನೀವು ಕಾಣಬಹುದು ಅಂತ ಅನಿಸ್ತದೆ. ಈಗ ಬನ್ನಿ ನಾವು ಪ್ರವೇಶ ದ್ವಾರದ ಎಡಭಾಗದಿಂದ ಆರಂಭಿಸೋಣ. ಆ ಎಡಭಾಗದಿಂದ ಫೋಟೋವನ್ನೆಲ್ಲ ನೋಡಿಕೊಂಡು ಆಮೇಲೆ ಒಂದೊಂದಾಗಿ ನಿಮಗೆ ವಿವರಿಸ್ತಾ ಹೋಗ್ತೇನೆ. ಇಲ್ಲಿ ಸಾಮಾನ್ಯ 700ಕ್ಕೂ ಹೆಚ್ಚು ಫೋಟೋಗಳಿದೆ ಬಲಭಾಗದಲ್ಲಿ. ಎಡಭಾಗದಲ್ಲಿ 1, 2, 3, 4, 5, 6, 7, 8, 9 ಟಿ ವಿ ಇದೆ. ಈ ಟಿ ವಿಯಲ್ಲಿ ಸ್ಮಾರಕದ ಸ್ಕೆಚ್ಚು, ಸ್ಮಾರಕ ಯಾವ ರೀತಿ ರೂಪುಗೊಂಡಿದೆ ಅದರದೆಲ್ಲವೂ ಒಂದು ಕಡೆ ಬಂದರೆ, ಇನ್ನೊಂದು ಕಡೆ ಅವರ ಫೋಟೋ ಬರ್ತದೆ, ಸಿನಿಮಾ ಬರ್ತದೆ. ಆಮೇಲೆ ಹೀಗೆ ವಿಷ್ಣುವರ್ಧನ್ ಅವರ ಬದುಕಿನ ಒಂದು ಸಿನಿಮಾ ಮತ್ತು ವೈಯಕ್ತಿಕ ಬದುಕು ಈ ಎರಡೂ ಏಕಕಾಲದಲ್ಲಿ ಇಲ್ಲಿ ತೆರ್ಕೊಳ್ತಾ ಹೋಗ್ತದೆ. ನಿಮಗೆ ಇಲ್ಲಿ ಎಡಭಾಗದಲ್ಲಿ ಫೋಟೋಗಳು ಕಾಣ್ತೀರಿ. ಅದು ಅವರ ಇಡೀ ಬದುಕಿನ ಯಾನದ ಒಂದು ಹೆಜ್ಜೆ ಗುರುತುಗಳನ್ನು ಸೂಚಿಸುವಂಥ ಫೋಟೋಗಳು. ಹೀಗೆ ನೀವು ನೋಡ್ತಾ ಹೋಗ್ಬೋದು. ಬನ್ನಿ, ಇಲ್ಲಿ ಒಂದು ಬಾಗಿಲಿದೆ. ಈ ಬಾಗಿಲಿನಿಂದ ಒಳಭಾಗಕ್ಕೆ ಹೋದರೆ ಅಲ್ಲಿ ನಿಮಗೆ ಒಂದು ಕೆಲವು ವಿಸ್ಮಯಗಳು ಇದೆ. ಒಂದು ನಿಮಗೆ ಪಾಂಡ್ ಇದೆ, ಇಲ್ಲಿ ತಾವರೆಕೆರೆ ಅಥವಾ ತಾವರೆಯ ಕೊಳ. ಅದರ ಮಧ್ಯೆ ವಿಷ್ಣುವರ್ಧನ್ ಅವರು ನಮಗೆ ನೆನಪಿನ ಸಾಕ್ಷಿಯನ್ನು ಅಥವಾ ಸಾಕ್ಷಿ ಪ್ರಜ್ಞೆಯ ರೂಪದಲ್ಲಿ ಬಿಟ್ಟೋದಂಥ ಬಳೆ, ಆ ಬಳೆಯನ್ನು ಬೃಹದಾಕಾರದಲ್ಲಿ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ. ಅದನ್ನು ಆಮೇಲೆ ತೋರಿಸ್ತೇನೆ ನಿಮಗೆ. ಈಗ ಇಲ್ಲಿ 175ಕ್ಕೂ ಹೆಚ್ಚು ಸಿನಿಮಾಗಳ ಒಂದು ಫೋಟೋಸ್ಗಳನ್ನು ಇಲ್ಲಿ ಹಾಕಲಾಗಿದೆ. ನಾಗಕನ್ಯೆಯಿಂದ ಆರಂಭ ಆಗುತ್ತೆ. ಕಳ್ಳಕುಳ್ಳ, ನಾಗರಹಾವು, ಭೂತಯ್ಯನ ಮಗ, ಅಯ್ಯೋ, ಅಣ್ಣ ಅತ್ತಿಗೆ, ಒಂದೇ ರೂಪ ಎರಡು ಗುಣ, ಹೀಗೆ ಅದು ಮುಂದುವರಿತಾ ಹೋಗುತ್ತೆ. ಬಲಭಾಗದಲ್ಲಿ ಅವರ ಸಿನಿಮಾದ ಫೋಟೋಗಳು, ವ್ಯಕ್ತಿಗತ ಸಾಧನೆಯ ಚಿತ್ರಗಳು, ಮಹಾನ್ ವ್ಯಕ್ತಿಗಳೊಟ್ಟಿಗಿನ ಒಂದು ಸ್ವರೂಪಗಳು ಕಂಡ್ರೆ ನಿಮಗೆ ಈ ಭಾಗದಲ್ಲಿ ಅವರ ಸಿನಿಮಾದ ಚಿತ್ರಗಳು ಕಾಣ್ತಾ ಹೋಗ್ತವೆ. ಆಮೇಲೆ ಇಲ್ಲಿ ಅಲ್ಲಲ್ಲಿ ದಯವಿಟ್ಟು ಇದನ್ನು ಮುಟ್ಟಬೇಡಿ ಅಂತ ಒಂದು ಬೋರ್ಡನ್ನು ಹಾಕಿದ್ದಾರೆ. ಪ್ಲೀಸ್ ಡು ನಾಟ್ ಟಚ್ ಅಂತ. ಯಾಕೆಂದರೆ ನಮಗೆ ಒಂದು ಸ್ವಭಾವ ಇದೆ, ಯಾವುದೇ ಸುಂದರವಾದದ್ದನ್ನು ಒಂದು ಶುದ್ಧವಾಗಿ ಚೆಂದಾಗಿ ಇಟ್ಟಾಗ ಅದನ್ನು ನೋಡಿ ಖುಷಿ ಪಡೋದಕ್ಕಿಂತ ಅದನ್ನು ಮುಟ್ಟಿ ಕಿತ್ತಿ ಅದರೊಳಗೆ ಏನಿದೆ ಅನ್ನುವಂಥ ಈ ಥರದ ಒಂದು ಕುತೂಹಲ ನಮಗೆ ಜಾಸ್ತಿ ಇದೆ. ಅದನ್ನು ನೀವು ಮಾಡಬೇಡಿ ಅಂತ ಅಲ್ಲಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಮತ್ತು ಇಲ್ಲಿ ಒಂದನ್ನು ನೀವು ಗಮನಿಸಬೇಕು, 1997, 2002, 2007 ಹೀಗೆ ಅದರ ಕೆಲವು ಅವರ ಬದುಕಿನ ಹೆಜ್ಜೆಗುರುತುಗಳನ್ನು ವರ್ಷದ ರೂಪದಲ್ಲಿ ಎಲ್ಲೋ ಒಂದು ಕಡೆ ದಾಖಲಿಸಿದ ಹಾಗೆ ಕಾಣುತ್ತೆ. ಅದಕ್ಕೂ ಮತ್ತು ಈ ಫೋಟೋಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ನೋಡುವಂಥ ಕೆಲಸವನ್ನು ಇಲ್ಲಿ ನೋಡುಗರು ಮಾಡ್ಬೋದು. ಆ ಥರದ ಒಂದು ಶಿಸ್ತುಬದ್ಧವಾದಂಥ ಸಮಯದ ವರ್ಷದ ದಾಖಲೆಯನ್ನು ಇಲ್ಲಿ ಮಾಡಿದ್ದು ವಿಶೇಷ ಅಂತ ಅನಿಸ್ತದೆ. ಇಲ್ಲಿ ಒಂದು ಮಾತ್ರ ಸತ್ಯ ಏನು ಅಂತಂದರೆ, ವಿಷ್ಣುವರ್ಧನ್ ಅವರ ಜೀವನದ 205ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದಂಥ ಒಂದು ಹೆಚ್ಚು ಕಮ್ಮಿ 4 ದಶಕದ ಒಂದು ಅದ್ಭುತವಾದಂಥ ಏನು ಪ್ರಯಾಣ ಅಂತಿತ್ತು, ಆ ಪ್ರಯಾಣದ ಬಹುತೇಕವಾದ ಚಿತ್ರಗಳು ಇಲ್ಲಿದೆ. ಆದರೂ ನನಗನ್ನಿಸ್ತದೆ ಬಹುಶಃ ಇನ್ನೂ ಅಮೂಲ್ಯವಾದಂಥ ಬಹಳಷ್ಟು ಭಾವಚಿತ್ರಗಳು
ಅವರ ಬದುಕಿನಲ್ಲಿ ಬಾಕಿ ಉಳಿದಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಇಲ್ಲಿ ಮತ್ತೆ ಜೋಡಿಸುವ ಕೆಲಸ ನಡೀತದೆ ಅಥವಾ ನಡೆಯಬಹುದೇನೋ ಅನ್ನುವಂಥ ಒಂದು ನಿರೀಕ್ಷೆಯೂ ನನಗಿದೆ. ಯಾಕೆಂದರೆ ಇಲ್ಲಿ ಏನು ಒಂದು 700ಕ್ಕೂ ಹೆಚ್ಚು ಫೋಟೋಗಳಿದೆ, ಅದು ಅಷ್ಟೇ ಅಲ್ಲ. ವಿಷ್ಣುವರ್ಧನ್ ಅವರ ಇನ್ನೂ ಅಮೂಲ್ಯವಾದಂಥ ಬಹಳಷ್ಟು ಫೋಟೋಗಳನ್ನು ನಾವು ನೋಡಿದ್ದೇವೆ ಇದೆ. ಬಹುಶಃ ಅದನ್ನು ಇನ್ನು ಕಾಲಕ್ರಮೇಣ ಅದನ್ನು ಜೋಡಿಸ್ತಾರೆ ಅಂತ ಅಂದ್ಕೊಳ್ತೇನೆ. ಆದರೂ ಕೂಡ ಈ 700 ಫೋಟೋಗಳು ಅವರ ಬದುಕನ್ನು, ಅವರ ಭಾವವನ್ನು, ಅವರ ಸಿನಿಮಾವನ್ನು, ಅವರ ಇಡೀ 4 ದಶಕದ ನಡೆಯನ್ನು ಸಾಂಕೇತೀಕರಿಸುವ, ಸಾಕ್ಷೀಕರಿಸುವ ಅಥವಾ ಹೆಜ್ಜೆ ಗುರುತುಗಳನ್ನು ಗುರುತಿಸುವ ಎಲ್ಲ ರೀತಿಯ ಒಂದು ಚಿತ್ರಗಳು ಇಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರಗಳಿದೆ, ಕಲರ್ಫುಲ್ ಆದಂಥ ಚಿತ್ರಗಳಿದೆ, ಅವರ ಜೀವನದ ವ್ಯಕ್ತಿಗತವಾದಂಥ ಬಹಳ ಅಪರೂಪದ ಒಂದು ಚಿತ್ರಗಳು ಇಲ್ಲಿದೆ. ಹಿಂದಿ, ತಮಿಳು, ತೆಲುಗು, ಕನ್ನಡ ಎಲ್ಲ ಕಲಾವಿದರೊಟ್ಟಿಗೆ ಅವರು ಇದ್ದಂಥ ಚಿತ್ರಗಳನ್ನು ಈಗ ನೋಡಿದ್ರೆ ಆ ಒಂದೊಂದು ಚಿತ್ರಗಳು ಒಂದೊಂದು ಕಥೆಯನ್ನು ಹೇಳ್ತಾ ಹೋಗ್ತವೆ. ಉದಾಹರಣೆಗೆ ಈ ಚಿತ್ರ ನೋಡಿ, ಇದನ್ನು ನೋಡಿ, ಎಷ್ಟು ಅಪರೂಪದ ಚಿತ್ರಗಳು. ನಮ್ಮ ತೂದೀಪ್ ಶ್ರೀನಿವಾಸ್ ಮತ್ತು ವಜ್ರಮುನಿಯವರೊಟ್ಟಿಗಿರುವಂಥ ಚಿತ್ರಗಳು, ಅವೆಲ್ಲವೂ ನಮಗೆ ಆ ಕಾಲದ ಒಂದು ಕಥೆಯನ್ನು ಹೇಳ್ತವೆ. ಭಾಳ ಸೂಪರ್ ಆದಂಥ ಜೋಡಿ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್. ಈ ಥರದ ಫೋಟೋಗಳು ಇಲ್ಲಿ ನೋಡಿ, ಇಲ್ಲೆಲ್ಲರನ್ನು ನೀವು ಗುರುತಿಸ್ಬೋದು. ಊರ್ವಶಿಯಿಂದ ಹಿಡಿದು ಭಾರತಿಯಿಂದ ಹಿಡಿದು ಎಲ್ಲರನ್ನೂ ನೋಡ್ಬೋದು. ನಮ್ಮ ಡಾಕ್ಟರ್ ವೀರೇಂದ್ರ ಹೆಗಡೆಯವರು, ಡಾಕ್ಟರ್ ವಿಷ್ಣುವರ್ಧನ್ ದಂಪತಿ, ಭಾಳ ಕಾಸ ಒಂದು ಫೋಟೋ. ಇದವರ ಫ್ಯಾಮಿಲಿ ಫೋಟೋ, ಮಕ್ಕಳಿಬ್ಬರು ಮತ್ತು ಭಾರತಿಯವರೊಟ್ಟಿಗೆ. ಹೀಗೆ ಬಹಳ ಅನನ್ಯವಾದಂಥ ಫೋಟೋವನ್ನು ನೀವು ಕಾಣಬಹುದು. ನೋಡಿ, ಇದು ಸ್ಮಾರಕದ ಹೃದಯ ಭಾಗ. ಇಲ್ಲಿ 6 ಅಡಿ ಎತ್ತರದ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಇದೆ, ಚಿತ್ರ ಇದೆ, ಒಂದು ಪ್ರತಿಕೃತಿ ಇದೆ. ಅದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಒಂದು ರೀತಿಯಲ್ಲಿ ಹೊರಾವರಣದಿಂದ ಕಂಡಾಗ ನಿಮಗೆ ಒಂದು ದೊಡ್ಡ ಗೋಲಾಕೃತಿಯ ಕಡಗ ಕಾಣುತ್ತೆ. ಒಳಾವರಣದಲ್ಲಿ ಒಂದು ಪ್ಯಾಸೇಜ್ ಇದೆ, ಅಲ್ಲಿ ಸುಮಾರು 700ಕ್ಕೂ ಹೆಚ್ಚು ಅವರ ಭಾವಚಿತ್ರಗಳಿದೆ. ಆಮೇಲೆ 175ಕ್ಕೂ ಹೆಚ್ಚು ಅವರ ಸಿನಿಮಾದ ಒಂದು ಸಾಂಕೇತಿಕವಾದ ಪೋಸ್ಟರ್ಗಳನ್ನು ಅಲ್ಲಿ ಅಂಟಿಸಲಾಗಿದೆ. ಅದನ್ನು ನೀವು ಇಡೀದಾಗಿ ನೋಡಿಕೊಂಡು ಬಂದರೆ ಆಮೇಲೆ ನೀವು ಹೃದಯ ಭಾಗಕ್ಕೆ ಬರ್ತೀರಿ. ಇಲ್ಲಿ ಒಂದು ಕೊಳ ಇದೆ. ಆ ಕೊಳದ ಮಧ್ಯೆ ವಿಷ್ಣುವರ್ಧನ್ ಅವರನ್ನು ನಮಗೆ ಸಾಕ್ಷೀಕರಿಸುವ, ನೆನಪಿಸುವ ಕಡಗವನ್ನು ನಿರ್ಮಿಸಲಾಗಿದೆ. ಹಾಗೆಯೇ ಅದರ ಎದುರುಗಡೆ ವಿಷ್ಣುವರ್ಧನ್ ಅವರ ಪುತ್ಥಳಿ ಕಾಣುತ್ತೆ. ಮತ್ತು ಸಿನಿಮಾದಲ್ಲಿ ಅವರು ಸಾರ್ವತ್ರಿಕವಾಗಿ ನಮಗೆ ಯಾವಾಗಲೂ, ಅದು ಕನ್ನಡದ ನೆಲಕ್ಕಿರ್ಬೋದು, ಸಂಸ್ಕೃತಿಗಿರ್ಬೋದು, ಜನಾಂಗಕ್ಕಿರ್ಬೋದು, ನಮ್ಮ ಅಸ್ಮಿತೆಗಿರ್ಬೋದು, ಅವೆಲ್ಲದಕ್ಕೂ ಸಂವಾದಿಯಾಗಿ ಅವರು ಮಾತಾಡಿದಂಥ ಮಾತುಗಳನ್ನು ಇಲ್ಲಿ ಕೆತ್ತಲಾಗಿದೆ. ನೋಡಿ, ಇದು ಇಡೀದಾಗಿ ನೀವು ಇಲ್ಲಿ ಬಂದರೆ ಆ ಆವರಣದಲ್ಲಿ ನಿಮಗೆ ಒಂದು ತಂಪಿನ, ಸುಖದ ಒಂದು ವಾತಾವರಣ, ಅದು ವಿಷ್ಣುವರ್ಧನ್ ಅವರ ಮನಸ್ಸಿನ ರಿದಮ್ಮಿಗೆ ತಕ್ಕಾಗಿ ಬಹುಶಃ ನಿರ್ಮಾಣ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಇಲ್ಲಿ ಬಂದಾಗ ನಿಮಗೆ ಅವರ ಮಾತು, ಮನನ ಮತ್ತು ಅವರ ಇಡೀದಾದಂಥ ಒಂದು ಬದುಕಿನ ಧ್ಯಾನಾವಸ್ಥೆ ಕಾಣುತ್ತೆ. ಇನ್ನು ನೀವು ಅಲ್ಲಿ ಕಾಣ್ತಾ ಇರುವಂಥದ್ದು ಆ ಕೆಂಪು ಆಕೃತಿಯ ಕಟ್ಟಡ ಇದೆಯಲ್ಲ, ಅದು ಆಡಿಟೋರಿಯಮ್ಮು. ಅದನ್ನು ಮತ್ತೆ ತೋರಿಸ್ತೇವೆ. ಅದರ ತುತ್ತ ತುದಿಯಲ್ಲಿ ಹೋಗಿ ನಿಂತಾಗಲೂ ನಿಮಗೆ ಈ ಸ್ಮಾರಕ ಬೇರೆ ರೀತಿಯಲ್ಲಿ ಕಾಣುತ್ತೆ. ಒಂದು ರೀತಿಯಲ್ಲಿ ಅದು ನಿಮಗೆ ವಿಷ್ಣುವರ್ಧನ್ನ ಸಹವಾಸ ಇದ್ದವರಿಗೆ, ನಮ್ಮಂಥವರಿಗೆ ಅರ್ಥ ಆಗತ್ತೆ. ಅವರ ಮಾತು, ಅವರ ಭಾವನೆ, ಅವರ ಆಧ್ಯಾತ್ಮ, ಅವರ ಮಗುವಿನಂಥ ಮನಸ್ಸು, ಇವೆಲ್ಲದಕ್ಕೆ ಒಂದು ರೀತಿಯ ಸಂವಾದಿಯಾಗಿ ಅಥವಾ ಪ್ರತಿಯಾಗಿ ಅವರ ನೆನಪಿಸುವಂಥ, ಅವರ ಒಟ್ಟಿಗಿನ ಒಂದು ಬೆಚ್ಚನೆಯ ಅನುಭೂತಿಯನ್ನು ನೀಡುವಂಥ ಒಂದು ವಿಸ್ಮಯವಾದಂಥ, ಒಂದು ವಿಚಿತ್ರವಾದಂಥ ವಾತಾವರಣ ಇಲ್ಲಿದೆ. ನಾನು ಸಂಜೆ ಹೊತ್ತಿಗೆ ಬಂದಿದ್ದೇನೆ, ಬೆಳಗ್ಗೆನೂ ಬಂದಿದ್ದೇನೆ, ಮಧ್ಯಾಹ್ನದಲ್ಲೂ ಬಂದಿದ್ದೇನೆ. ಈ 3 ಹೊತ್ತಿನ ವಾತಾವರಣದಲ್ಲೂ ಇಲ್ಲಿ ನಿಮಗೆ ಈ ಜಾಗವನ್ನು ನಾವು ಚಿತ್ರೀಕರಿಸಿದ್ದೇವೆ. ನಾಗರಾಜ್ ಅವರು ಮಾತಾಡಿದ್ದಾರೆ, ದರ್ಶನ್ ಅವರು ಮಾತಾಡಿದ್ದಾರೆ. ಅವರೆಲ್ಲರೂ ಅವರ ಅಭಿಮಾನಿಗಳ ಜೊತೆಗೇ ಇಲ್ಲಿ ಈ ನೆಲೆಗೆ ಅಥವಾ ಈ ಸ್ಮಾರಕ ನಿರ್ಮಾಣ ಆಗೋದರಲ್ಲಿ ಕಣ್ಸಾಕ್ಷಿಗಳವರೆಲ್ಲ. ಹಾಗಾಗಿ ಈ ಸ್ಮಾರಕವನ್ನು ಇಲ್ಲಿವರೆಗೆ ನೀವು ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡಿರ್ಬೋದು. ಆದರೆ ಈ ಸರಿ ನಾವು ಇದನ್ನು ಇಂಚಿಂಚು ನಿಮಗೆ ತೋರಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದೆ. ಒಂದು ನನ್ನ ಬದುಕಿನ ಅಥವಾ ನನ್ನ ವೃತ್ತಿ ಜೀವನದ ಒಂದು ಸಾರ್ಥಕ ಕ್ಷಣ ಇದು ಅಂತ ನಾನು ಭಾವಿಸ್ತೇನೆ. ಬನ್ನಿ.
ಈ ಹೃದಯ ಭಾಗಕ್ಕೆ ನೀವು ಇಲ್ಲಿ ಬರಲಿಕ್ಕೆ 3 ದ್ವಾರಗಳಿದೆ ಇಲ್ಲಿ. ಮತ್ತು ಅಲ್ಲಲ್ಲಿ ಕನ್ನಡಿಯನ್ನು ಅಥವಾ ಗ್ಲಾಸನ್ನು ಬಳಸಿದಂಥ ಒಂದು ಚಿಕ್ಕ ಚಿಕ್ಕ ವಿಂಡೋಸ್ಗಳಿದೆ. ಅದರ ನಂತರ ನೀವು ಇಲ್ಲಿ ನೋಡ್ತೀರಿ ವಿಷ್ಣುವರ್ಧನ್ ಅವರು ಕದಂಬ ಚಿತ್ರದಲ್ಲಿ ಆಡಿದಂಥ ಸಾರ್ವತ್ರಿಕವಾದಂಥ ಒಂದು ಮಾತು ಇಲ್ಲಿ ಕೆತ್ತಲ್ಪಟ್ಟಿದೆ. ಅದರ ನಂತರ ಇಲ್ಲಿ ಹಲೋ ಡ್ಯಾಡಿ ಅನ್ನುವಂಥ ಸಿನಿಮಾದಲ್ಲಿ ಅವರು ಆಡಿದಂಥ ಮಾತು ಯಾವತ್ತೂ ನಾವು ಸಾಮಾನ್ಯವಾಗಿ ವಿಷ್ಣುವರ್ಧನ್ ಅಂತಂದಾಗ ಯಾವುದೇ ಫಂಕ್ಷನ್ ಇರ್ಬೋದು, ಏನೇ ಇರ್ಬೋದು, ಈ ವಾಕ್ಯ ಅನುರಣಿಸ್ತದೆ ಸಾಮಾನ್ಯವಾಗಿ. ಇದು ವಿಷ್ಣುವರ್ಧನ್ ಅವರ ಪುತ್ಥಳಿ 6 ಅಡಿ ಎತ್ತರದಲ್ಲಿದೆ. ಇದು ಈ ಪುತ್ಥಳಿಯನ್ನು ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ವಿಷ್ಣುವರ್ಧನ್ ಅವರ ತುಟಿಯಲ್ಲಿ ಒಂದು ಕಿರು ನಗು ಇದೆಯಲ್ಲ, ಅದು ನಮಗೆ ನಿರಂತರವಾಗಿ ಕಾಣ್ತಿದ್ದಂಥ ಅಥವಾ ಅವರ ಒಡನಾಟದಲ್ಲಿ ನಮಗೆ ದಕ್ಕುತ್ತಾ ಇದ್ದಂಥ ಮುಖಭಾವ ಇದು. ಹಾಗೆ ಇಲ್ಲಿ ಕೋಟಿಗೊಬ್ಬ ಸಿನಿಮಾದಲ್ಲಿ ಅವರು ಪಾತ್ರಧಾರಿಯಾಗಿ ಆಡಿದ ಮಾತುಗಳು ಇಲ್ಲಿದೆ. ಇದು ಜಮೀನ್ದಾರರು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಪಾತ್ರವನ್ನು, ಅವರ ವ್ಯಕ್ತಿಗತವಾದಂಥ ಜೀವನವನ್ನು ಮತ್ತು ಅವರ ಭಾವನೆಯನ್ನು ಇಡಿಯದಾಗಿ ಸ್ಪಂದಿಸುವಂಥ ಒಂದು ವಾಕ್ಯ ಇದು.